ಇಲ್ಲೂ ಕಾಂತಾರ, ಅಲ್ಲಿ ರಿಷಬ್ ಶೆಟ್ರು ಮುಂದೆ ಕಿತ್ತಾಡಿ ಒದ್ದಾಡಿ ಟಿಕೆಟ್ ತಗೊಂಡು ಹೋಗ್ಲೇಬೇಕು ಮೂವಿಗೆ. ಹಾಂ, ಕನ್ನಡ ಇಂಡಸ್ಟ್ರಿ ಪೀಕಲ್ಲಿದೆ ಈಗ. ಫುಲ್ ಸಕ್ಕತ್ತಾಗಿದೆ ಮೂವಿ ಮಾತ್ರ. ಥಿಯೇಟ್ರಿಗೆ ಬಂದು ನೋಡಿ, ಎಕ್ಸ್ಪೀರಿಯನ್ಸೇ ಬೇರೆ ಥರ. ಮನೇಲಿ ಕೂತ್ಕೊಂಡು ನೋಡಿದ್ರೆ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ವಿಷಯ ಏನಪ್ಪ ಅಂದರೆ ಕಾಂತಾರ ದ ಚಾಪ್ಟರ್ 1 ಆ ಮೂವಿಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನೆ ರಿಲೀಸ್ ಆಗಿರೋದು ಮೂವಿ. ಸೊ ನಾವು ಇವತ್ತು ಹೊರಡ್ತಾ ಇದ್ದೀವಿ. ಇವಾಗ ಹೋಗಿ ರೆಡಿ ಆಗಬೇಕು. ನನ್ನ ಫ್ರೆಂಡ್ಸ್ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ, ಬನ್ನಿ ಹೋಗೋಣ, ಹೆಂಗಿರುತ್ತೆ ಆ ವೈಬು. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಲಿಟ್ರಲಿ ಆ ಮೂವಿ ನೋಡೋದಕ್ಕಂತ. ತುಂಬ ಅದು ರಿಲೀಸ್ ಆಗುತ್ತೆ ಅಂತ ಗೊತ್ತಾದಾಗಿಂದನೂ ನಾನು ಫಸ್ಟ್ ಡೇ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಸೆಕೆಂಡ್ ಡೇ ಸಿಕ್ತು ಟಿಕೆಟು. ಏನೂ ಮಾಡೋದಕ್ಕಾಗಲ್ಲ, ಬಟ್ ವೈಬ್ ಮಾತ್ರ ಸೇಮ್ ಇರುತ್ತೆ. ಇವತ್ತು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಆ್ಯಂಡ್ ಎಲ್ಲರೂ ಯಾರ್ಯಾರು ಹೋಗ್ತಾ ಇದ್ದೀರಾ, ಯಾರ್ಯಾರು ಹೋಗಿ ಆಲ್ರೆಡಿ ಮೂವಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಲಾವಣ್ಯ, ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲ ಬಂದು ನಾನು 5 ನಿಮಿಷ ಆಯಿತು, ಇನ್ನೂ ಬಂದೇ ಇಲ್ಲ ಅಕ್ಕ. ನೋಡಿ ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಹುಡುಗಿ ಅಲ್ಲಿ ನಿಂತಿದ್ದಾಳೆ ನೋಡಿ, ಬರ್ತಾವಳೆ ಇಲ್ಲಿ. ಎಷ್ಟೊತ್ತಿ ಬರೋದು? 20 ಮಿನಿಟ್ಸ್ ಅಷ್ಟೇ ಫಿಲಮ್ಗೆ. ನಾವು ನೋಡಿ ಫ್ರೆಂಡ್ಸ್, 20 ಮಿನಿಟ್ಸ್ ಇರೋದಷ್ಟೇ. ನಾವಿನ್ನು ಸುಮ್ಮನಳ್ಳಿಲೇ ಇದ್ದೀವಿ. ಈಗ ಹೋಗೋಷ್ಟೊಳಗೆ ಟೈಮ್ ಆಗೋಗುತ್ತೆ. 100% ನೋಡ್ಕೊ, ಮತ್ತೆ ಸ್ಪೀಡ್ಗೆ ಟೈಮ್ ಆಗೋಗುತ್ತೆ. ನಡಿ ಹತ್ತನ. ರೈಟ್ ಇನ್ನೊಂದು 1/4 ಗಂಟೆಲಾದ್ರೂ 1/4 ಗಂಟೆಲಿ ಹೋಗ್ತೀಯಾ? ನೋಡೋಣ, 100% ಹೋಗ್ಬೇಕು ಇವಾಗ. ಆಮೇಲೆ ತೇಜು ಕೈ ಬೈಸ್ಕೊತೀನಿ ಸರಿಯಾಗಿ. ಹೌ ಮಚ್ ಎಕ್ಸೈಟೆಡ್ ಆರ್ ಯು? ಸರಿ ನಡಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್ ಇವತ್ತು ಮಚಾಲೆ ರೇಂಜ್ಗೆ ಗಾಡಿ ಓಡಿಸ್ತಾವಳೆ. ತೇಜು ಬೈತಾನೆ ಅವಳೆ. 5 ನಿಮಿಷಕ್ಕೂ ಮೋದ್ಬಿಟ್ಟು ಹೋಗಿದ್ದಾವಳೆ ತೇಜು. ಇವಾಗ ಹೋಗಿ ಅಲ್ಲಿಗೆ ಜಾಯಿನ್ ಆಗ್ಬೇಕು ಅವಳಿಗೆ. ನಮ್ಮ ಕತೆ ಮುಗಿದು ಇವತ್ತು ನೋಡಿ. ಅದಕ್ಕೆ ಧೂಮ್ ರೇಂಜಿಗೆ ಹೋಯ್ತಾವಳೆ. ರೈಟ್ ತಗೋ, ರೈಟ್. ಫುಲ್ ಗರಂ ಆಗೋರೆ. ಅಕ್ಕ ಬೈಬೇಡಿ ಅಕ್ಕ ಬೈಬೇಡಿ ಅಕ್ಕ. ನೋಡಿ ಸಕ್ಕದಾಗಿ ಕಟೌಟ್ ಎಲ್ಲ ನಿಲ್ಸವ್ರೆ. ನಾವು ಮಾರ್ನಿಂಗ್ ಶೋಗೆ ಬಂದಿದ್ದೀವಿ. ಲೇಟ್ ಇವಳಿಂದನೇ ಆಗಿದ್ದು, ಇವಳಿಂದನೇ ಲೇಟ್ ಆಗಿದ್ದು. ಇವಳು ಸ್ವಲ್ಪ ಜಾಸ್ತಿ ಬೈತಾಳೆ, ನಂಗೆ ಭಯ ಬೀಳಿಸ್ತಾಳೆ. ನೋಡಿ ಸ್ಟಾರ್ಟ್ ಆಯ್ತಾ ಫಿಲಮು? ಹೇಳು. ಯಾವುದೂ ಮೊದಲಿನ ಹಾಗೆ ಇರುವುದಿಲ್ಲ. ಅದನ್ನ ಇಮಿಟೇಟ್ ಮಾಡ್ತಾಳೆ. ಸೇರಿ ಹಾಳಾಗದಿರಿ. ಕಂಪ್ಲೀಟ್ ಮಾಡಕ್ಕೆ ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಇದಕ್ಕೆ 1000 ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಪ್ಯಾಕೆಟ್ನ 50 ರೂಪಾಯಿ ಮಾಡ್ತಾರೆ. ದಿಸ್ ಈಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ದ ಥಿಯೇಟರ್ಸ್. ಏನೇ ತರ 30 ರೂಪಾಯಿಗೆ ಸ್ಕ್ರಾಚ್ ಮಾಡಿ 20 ರೂಪಾಯಿ ಲಾಸ್ ಮಾಡ್ಕೊಳ್ಳಿ. कितने तेजस्वी लोग हैं हमारे पास, कितने शानदार विचार. ಸ್ಕ್ರಾಚ್ ಮಾಡಿ 20 ರೂಪಾಯಿ ಲಾಸ್ ಮಾಡ್ಕೊಳ್ಳಿ. ಹೆಂಗನ್ಸ್ತು ಮೂವಿ? ಅರ್ಧ ಮೂವಿ ನೋಡಿದೀವಿ. ಬಂದು ನೋಡಿ. ಹಾಂ, ಎಂಜಾಯ್. ಹಾಂ, ನಮ್ಮ ಶೆಟ್ರು ಮೂವಿಗಳನ್ನ ಬೆಳೆಸ್ರಿ. ನಮ್ಮ ಕನ್ನಡ ಇಂಡಸ್ಟ್ರಿ ಪೀಕಲ್ಲಿದೆ ಈಗ.
ಫುಲ್ಲು ಸಕ್ಕತ್ತಾಗಿದೆ ಮೂವಿ ಮಾತ್ರ. ಥಿಯೇಟ್ರಿಗೆ ಬಂದು ನೋಡಿ, ಎಕ್ಸ್ಪೀರಿಯನ್ಸೇ ಬೇರೆ ಥರ. ಮನೇಲಿ ಕೂತ್ಕೊಂಡು ನೋಡಿದ್ರೆ ನಿಜವಾಗ್ಲೂ ವೇಸ್ಟ್. ನೋಡಿ ಯಾವುದೇ ಪೈರಸಿ ಮಾಡಬೇಡಿ, ಈ ಮೂವಿ ಮಾತ್ರ ಸಕ್ಕತ್ತಾಗಿದೆ. ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಾಗಿದೆ, ಮಾಡಬೇಡಿ ಅಲ್ಲ. ಬರ್ಮೆ ಪಂಚೆ ಉಟ್ಕೊಂಡವ್ರೆ. ಬರ್ಮೆ ಏನ್ ರಾಮರಾಜ್ ಪಂಚೆ. ಒಳ್ಳೆ ಫಿಲಮ್ ಸಕ್ಕತ್ತಾಗಿದೆ ಮಾತ್ರ. ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ. ಮತ್ತು ಪೈರಸಿ ಇದ್ರೂ ನೋಡೋಕೆ ಹೋಗ್ಬೇಡಿ, ಆ ಎಕ್ಸ್ಪೀರಿಯನ್ಸೇ ಬೇರೆ. ಥಿಯೇಟ್ರಲ್ಲಿ ನೋಡೋದು, ಮನೇಲಿ ಕುತ್ಕೊಂಡು ಎಷ್ಟೇ ನೋಡೋದು. ಫಸ್ಟ್ ಹಾಫ್ ನೋಡ್ಬಿಟ್ಟು ಹೆಂಗೆ ಬೈ ಪಡ್ಕೊಂಡವಳೆ. ಸೆಕೆಂಡ್ ಹಾಫ್ ನೋಡಿದ್ರೆ ಅಕ್ಕ ಒಂದಿನ ಎಲ್ಲ ವ್ಲಾಗ್ ಮಾಡ್ಕೊಂಡು ಇಲ್ಲ ಫ್ರೆಂಡ್ಸ್, ಕಮೆಂಟ್ ವಾಚಿಂಗ್ ಥಿಯೇಟರ್ಸ್. ರಿವ್ಯೂ ಕೊಡಕ್ಕೆ ಹೋಗ್ತಾ ಇದ್ದಾರೆ ಮೂವಿ ಬಗ್ಗೆ. ಹೋಗಿ 2 ಸಲ ನೋಡಿದ್ದೀರಲ್ಲ, 2 ಸಲ ನೋಡಿದ್ಯಲ್ಲ, ಹೋಗಿ ಕೊಡೋಗು. ಫಸ್ಟ್ ಶೋಗೆ ಹೋಗಿದ್ವಿ, ಇವಾಗ ಸೆಕೆಂಡ್ ಶೋ ಇನ್ನೊಂದು 4-5 ಸತಿ ನೋಡ್ತೀವಿ. ಮೂವಿ ಪರವಾಗಿಲ್ಲ, ಕಿತ್ತಾಡಿ ಒತ್ತಾಡಿ ಟಿಕೆಟ್ ತೊಗೊಂಡು ಹೋಗಲೇಬೇಕು ಈ ಮೂವಿಗೆ. ಎಲ್ಲರೂ ಬಂದು ಇಲ್ಲೇ ಕಾಣೋದು ಬೆಳಕಲ್ಲ. ರಿವ್ಯೂ ನೋಡಿ. ತಕ್ಷಣ ಸೀರಿಯಸ್ಲಿ ನಾನು ಫಸ್ಟಿಂದ ಲಾಸ್ಟ್ವರೆಗೂ ಸೂಪರ್ ಆಗ್ತದೆ ಮೂವಿ ನೋಡೋಕ್ಕೆ. ಫಸ್ಟ್ ಏನೋ ಹಂಗಿರುತ್ತೆ, ಸೆಕೆಂಡ್ ಏನೋ ಹಂಗಿರುತ್ತೆ. ಎಲ್ಲರೂ ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ, ಆದಷ್ಟು ಪೈರಸಿ ಮಾಡೋದನ್ನ ನಿಲ್ಲಿಸಿ. ಹೋಗಿ ನಿಂತ್ಕೊಂಡು ಕೊಡ್ತಾವಳೆ ರಿವ್ಯೂ. ಅಲ್ಲಿ ನೋಡಿ ಅವಳು. ಸಕ್ಕತ್ತಾಗಿದೆ ಮೂವಿ. ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಆ ಎಕ್ಸ್ಪೀರಿಯನ್ಸ್ನ ನಾವು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಅಕ್ಕ ಫುಲ್ಲು ಡೌನ್ ಮಾಡಿ ಇಲ್ಲೋಡಿ, ಇಲ್ಲೊಂದು ರಿವ್ಯೂ ಕೊಡ್ತಾವಳೆ. ಅಯ್ಯೋ, ತುಂಬ ಚೆನ್ನಾಗಿತ್ತು ಸರ್, ಸಕ್ಕತ್ತಾಗಿತ್ತು ಮೂವಿ, ಸಕ್ಕತ್ತಾಗಿತ್ತು. ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ, ಅಷ್ಟು ಸಕ್ಕತ್ತಾಗಿದೆ ಮೂವಿ ಮಾತ್ರ. ಸ್ಟಾರ್ಟಿಂಗಿಂದ ಏನು ಗೊತ್ತಾ, ಸ್ಟಾರ್ಟಿಂಗಿಂದ ನೀವು ನೋಡ್ತಾನೆ ನೋಡ್ತಾರೆ, ಬಟ್ ಅದೊಂದು ಮೂಮೆಂಟ್ ಪಾಸ್ ಆಗುತ್ತೆ ಲಾಸ್ಟಲ್ಲಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್ ಮೂವಿ. ಥಿಯೇಟ್ರಿಗೆ ಬಂದು ನೋಡಿ, ಒಳ್ಳೆ ವೈಬ್ ಕೊಡುತ್ತೆ ಆಯಿತಾ. ಮನೇಲೆಲ್ಲ ಕುತ್ಕೊಂಡು ನೋಡಬೇಡಿ, ಪೈರಸಿ ಇದೆಲ್ಲ ವಾಚ್ ಮಾಡಬೇಡಿ. ಹೆಂಗಿತ್ತು ಮೂವಿ? ಏನಂತೆ ರಿವ್ಯೂ ಕೇಳೋದು ಸಕ್ಕತ್ತಾಗಿತ್ತು ಮೂವಿ ಮಾತ್ರ. ಎಲ್ಲ ಕಡೆ ರಿವ್ಯೂ ಕೊಡೋರು, ತೇಜು ಕೊಡೋರು 2 ಸಲ ಫಿಲಮ್ ನೋಡಿದ್ದಾರೆ. 2 ಸತಿ ಅಲ್ಲ ಗೈಸ್, ಇನ್ನೊಂದು 4-5 ಸತಿ ನೋಡೋಣ ಅಂತ ಪ್ಲಾನ್ ಹಾಕಿದ್ದೀನಿ. ಟಿಕೆಟ್ಗೆ ಸ್ಪಾನ್ಸರ್ ಮಾಡೋದಾದರೆ ಮಾಡಿಬಿಡಿ ಸ್ವಲ್ಪ. ಬಡವರು, ಬಟ್ ಆದರೂ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕನ್ನೋ ಆಸೆ. ಅಕ್ಕ ಫ್ಯೂಚರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡ್ತಾಳೆ ಪ್ರೊಡ್ಯೂಸರ್ ಆಗಿ. ಫುಲ್ಲು ಸಕ್ಕತ್ತಾಗಿ ಕಾಂತಾರ 3ನೇದಕ್ಕೆ ಪ್ರೊಡ್ಯೂಸರ್ ಆಗ್ತಾರೆ ತೇಜುಗೌಡ. ಅಲ್ಲ, ಏನಾದರೂ ಒಂದು ಚಾನ್ಸ್ ಕೊಟ್ಟರೆ ಬೆಪ್ಪೆ ಅದು ಯಾವುದೋ ಒಂದು ಸೀನ್ ಮಾಡ್ಕೊಂಡು ಅನ್ಸ್ಬಿಡೋದು. ನಿಂಗೆ ಬೆಪ್ತ ಕಡೆ ಕೊಡ್ತಾರೆ. ಹೋಗು ಫ್ರೆಂಡ್ಸ್, ಫಸ್ಟ್ ಪಾರ್ಟ್ ಅಂತೂ ಫಸ್ಟ್ ದಿನ ಅಂತೂ ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ. ಫೈನಲಿ 2ನೇ ದಿನ ನೋಡ್ಕೊಂಡಿದ್ದೀನಿ. ಸಕ್ಕತ್ತಾಗಿತ್ತು ಮೂವಿ ಮಾತ್ರ. ಅಂತ ಏನಿಲ್ಲ, ನೋಡ್ತಾ ಇರಬೇಕು. ಅಂದರೆ ಫಸ್ಟ್ ಡೇ ಅಂದರೆ ಯಾರು ಅಷ್ಟು ಜನ ನೋಡಿರಲ್ಲ, ಕ್ರೇಜ್ ಸ್ವಲ್ಪ ಇಂದ ಜಾಸ್ತಿ ಇರುತ್ತೆ. ಸಿಗ್ನಲ್ ಕಾಂತಾರ, ಅಲ್ಲಿ ರಿಷಬ್ ಶೆಟ್ರು. ಮುಂದಕ್ಕೆ ಹೋಗು. ಭರ್ಜರಿ ಸಕ್ಕತ್ತಾಗಿ ಮಾಡಿದ್ದಾರೆ ವೀರೇಶ್ ಥಿಯೇಟ್ರ್ ಮುಂದೆ ನೋಡಿ. ಎಲ್ಲ ಸ್ಕ್ರೀನಲ್ಲೂ ಕಾಂತಾರನೇ, ಬೇರೆ ಸ್ಕ್ರೀನ್ಗಳೇ ಇಲ್ಲ ಇವಾಗ. ಬೇರೆ ಮೂವಿಗಳಿಗೆ ಸ್ಕ್ರೀನೇ ಇಲ್ಲ ಅಂದ್ಕೊಳ್ಳಿ. ಶೆಟ್ರ್ ಆ್ಯಕ್ಟಿಂಗ್ ಮಾತ್ರ, ಶೆಟ್ರು ಕಟ್ಔಟ್ ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗೈತೆ ಕೊಡಿ. ನಮಗೆ ಡಿವೈನ್ ಫೀಲಿಂಗ್ ಬರುತ್ತೆ. ಮುಗಿಸ್ಕೊಂಡು ಒರಾಯನ್ ಮಾಲ್ಗೆ ಬಂದ್ವಿ. ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ವೇಸ್ಟಲ್ಲಿ ಯಾರೋ ಮಾಡಿದ್ದು ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಹ್ಯಾಟ್ಸ್ ಆಫ್, ಸಕ್ಕತ್ತಾಗಿ ಮಾಡಿರೋರು. ಕಾಂತಾರ ಸ್ಟ್ಯಾಚ್ಯೂ, ಅಯ್ಯೋ ರಿಷಬ್ ಶೆಟ್ಟಿ ಅವರ ಸ್ಟ್ಯಾಚ್ಯೂ ನೋಡಿ. ಒರಾಯನ್ ಮಾಲಲ್ಲಿ ಮಸ್ತಾಗಿ ನಿಲ್ಲಿಸಿದ್ದಾರೆ ನೋಡಿ. ಅಲ್ಲಿ ಕಾಂತಾರ ಒರಾಯನ್ ಮಾಲಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ಗೆ ಅಲ್ಲಿ ನೋಡಿರ್ತೀರ ಅನ್ಸುತ್ತೆ ಆಲ್ರೆಡಿ ಎಲ್ಲರೂ ವಿಡಿಯೋಲಿ. ನಾವು ಇವತ್ತು ಬಂದಿದ್ದೀವಿ ಒರಾಯನ್ ಮಾಲಲ್ಲಿ ನೋಡೋದಕ್ಕೆ. ಇಲ್ಲಿ ಎಲ್ಲೆಲ್ಲೂ ಕಾಂತಾರ. ನನಗೆ ಇವರಿಬ್ಬರು ಕಾಟ ಕೊಡ್ತಾ ಇದ್ದಾರೆ. ವಿಡಿಯೋ ಮಾಡು, ಫೋಟೋ ತೆಗಿ. ಆ್ಯಸ್ ಯೂಶುವಲ್ ನೋಡಿದ್ದೀರಾ ಅನಿಸುತ್ತೆ ಇವಳ್ದು ಒಂದು ಬ್ಲಾಗಲ್ಲಿ.
ಇವಳನ್ನ ಒಂದು ವ್ಲಾಗಲ್ಲಿ ನೋಡಿದ್ದೀರಾ ಅನ್ಸುತ್ತೆ, ಫೋಟೋಸು ವೀಡಿಯೋಸು ಹುಚ್ಚಿ. ನಮ್ಮ ಗ್ರೂಪಲ್ಲಿ ಇವಳು ವಿಡಿಯೋಗೋಸ್ಕರನೇ ಎಷ್ಟು ಬೈಸ್ಕೊಂಡವಳೆ ಅಂದರೆ ಅಷ್ಟು ಬೈಸ್ಕೊಂಡವಳೆ ಅಷ್ಟು. ಬಟ್ ಒಳ್ಳೆ ಹುಡುಗಿ. ಡಸ್ಟ್ಬಿನ್ ಕಾಣದಂತೆ ಹಾಂ ಸೊ ಫ್ರೆಂಡ್ಸ್, ಫೈನಲಿ ಇವಾಗ ಮನೆಗೆ ಬಂದೆ, ಎಲ್ಲ ಮುಗೀತು. ಫಿಲಮ್ ಎಲ್ಲ ಸಕ್ಕದಾಗಿತ್ತು. ಆ್ಯಂಡ್ ನಾನು ಹೇಳೋದಿಷ್ಟೇ, ಕಾಂತಾರ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಆ ವೈಬ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಮನೇಲಿ ಕುತ್ಕೊಂಡು ನೋಡಿದ್ರೆ ವೇಸ್ಟು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ವೈಬೇ ಸಕ್ಕದಾಗಿತ್ತು. ಆ್ಯಂಡ್ ಒಂದೊಂದು ಸೀನ್ ಸೂಪರಾಗಿತ್ತು. ಮೇಕಿಂಗ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್, ರಿಷಬ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಮೂವಿ. ಆ್ಯಂಡ್ ಇನ್ನು ಹೇಳ್ಬೇಕಂದ್ರೆ ಹೇಳೋಕ್ಕಾಗಲ್ಲ, ನೋ ವರ್ಡ್ಸ್, ಅಷ್ಟು ಚೆನ್ನಾಗಿತ್ತು ಮೂವಿ. ಸೊ ನಾವು ತುಂಬ ಎಂಜಾಯ್ ಮಾಡಿದ್ವಿ ಥಿಯೇಟ್ರಲ್ಲಿ. ನಿನ್ನೆ ರಿಲೀಸ್ ಆಗಿದ್ದು, ಸೊ ನಾವು ಇವತ್ತು ಹೋಗಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ಮೂವಿನ. ನೀವು ಥಿಯೇಟ್ರಲ್ಲೇ ಹೋಗಿ ನೋಡಿ, ಆವಾಗಲೇ ಆ ವೈಬ್ ತುಂಬ ಖುಷಿ ಆಗೋದು. ಆ ಡಿವೈನ್ ಫೀಲೆಲ್ಲ ಸಕ್ಕದಾಗಿ ಅನಿಸೋದು. ಸೊ ಎಲ್ಲರಿಗೂ ಹೇಳೋದಿಷ್ಟೇ, ನೀವು ಥಿಯೇಟ್ರಲ್ಲೇ ಹೋಗಿ ನೋಡಿ. ಸೊ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕಂತ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರ್ಯಾರು ಕಾಂತಾರ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರಿ ಆ್ಯಂಡ್ ಯಾರ್ಯಾರು ಆಲ್ರೆಡಿ ನೋಡಿದ್ದೀರಾ ಅಂತ ಎಲ್ಲ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ದಿನ.